ಫ್ರೆಂಡ್ಸ್, ನಮ್ಮನೆಗೆ ಇವತ್ತು ಅಡುಗೆ ಮಧ್ಯಾಹ್ನನೇ ಆಯಿತು. ಅನ್ನ ಬೇಳೆ ಸಾರು, ಕೋಸಾಕ್ಬಿಟ್ಟು ಬೇಳೆ ಸಾರು ಮಾಡಿದ್ದೀನಿ. ಇನ್ನು ಬಂದು ಹಪ್ಪಳ ಹಾಕೊಂಡು ತಿನ್ನೋದು ಅಷ್ಟೇ. ಎತ್ಕೊಳ್ಳಿ. ಹಾಯ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರೇಮ್ ಕುಮಾರಿ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರೇಮ್ ಕುಮಾರಿ. ಲೈಕ್ ಮೀ, ಶೇರ್ ಬಿ, ಕಮೆಂಟ್ ಬಿ, ಲೈಕ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇವಾಗ ಒಂದು ಮಾರ್ಟ್ ಓಪನ್ ಆಗಿದೆ. ಆ ಮಾರ್ಟ್ಗೆ ಹೋಗಿ ಏನು ಪರ್ಚೇಸ್ ಮಾಡ್ಕೊಬರ್ಬೇಕು. ಬನ್ನಿ ಹೋಗೋಣ. ಊರ್ ಜನ 100 ಮಾತಾಡ್ಲಿ ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ನಮ್ಮ ಅಪ್ಪ ಅಮ್ಮಂಗೆ ನಾನು ಒಳ್ಳೆ ಮಗಳಾಗಿದ್ದೀನಿ, ಅಷ್ಟೇ ಸಾಕು. ಬಿಡು ಬೆನ್ನಿಂದೆ ಬೈಕೊಳ್ಳೋ ಮಾತುಗಳು ನಿಂಗೆ ಕೇಳಿಸಿದ್ರು ಕೇಳಿಸ್ದಂಗೆ ಇರು. ಕಣ್ಮುಂದೆ ನಡೆಯೋ ಡ್ರಾಮಾಗಳು ನಿಂಗೆ ಕಳ್ಳೆ ಹಸಿಟ್ಟು ಕೆಜಿ 84 ರೂಪಾಯಿ. ಇದು 86 ರೂಪಾಯಿ. ಹುಳ್ಳಿಕಾಳು ಎಷ್ಟು? 75 ರೂಪಾಯಿ. ಇದೆಲ್ಲ ಬೆಲ್ಲ ಹಾಕೊಂಡೆ, ಎಲ್ಲ ಬೆಲ್ಲನೇ ಇಲ್ಲ. ಇಲ್ಲ ಹಾಕೊಂಡು ಇಲ್ಲ ಐತೆ. ಮೇಡಮ್ ಬೆಲ್ಲ ಏನಿದೆ? ನಾನು ತಂದಿರೋದೇ ಒಂಥರ ಆಯಿತು, ಇದೇ ಒಂಥರ ಆಯಿತು. ನೀನು ತಂದಿರೋದು ಯಾವುದು? ಅದ್ರಲ್ಲಿ ಒಂಥರ ಕಪ್ಪು ಅವೇ ಅಂತ. ಅದು ನಾಟಿ ಫಾರಮ್ಮ. ಇದು ಮೊಳಕೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ, ಹಂಗೆ ಕಟ್ಟಿದ್ರೆ ಚೆನ್ನಾಗಿರಲ್ಲ. ಇನ್ನೇನು ಇಸ್ಕೊಳೋಣ, ಇದೆಲ್ಲ ಎಲ್ಲ ತೋರಿಸ್ಕೊಬೇಕು. ಹೊಸದು ಬಂದಿದೆ, ಪ್ರಕಾಶ್ ಹೊಸದು ಬಂದಿದೆ. ನೋಡಿ ಎಷ್ಟು ಜನ ಅವರೇ ಅಂತ ತೋರಿಸ್ತಾರೆ. ಕಣ್ಣೆ ಇಟ್ಟು ಇಸ್ಕೊಂಡಿಲ್ಲ ಈ ಜನ ಈ ಕ್ಯೂವಲ್ಲಿ ಯಾರು ನಿಂತ್ಕೊಂಡು ಯಾಕೆ ಮತ್ತೆ ನೀನು ಇಸ್ಕೊಂಡು ಒಬ್ಬಳೆ ಅದಕ್ಕೆ ಇಸ್ಕೊಳ್ತೆ ಹೋಗಿ ಅಲ್ಲಿ ಹೆಂಗಮ್ಮ ಇದು ಮಾಡ್ಸಿದ್ದೀನಿ, ಅಲ್ಲೇ ಈಸ್ಕೊಂಡು ಹೋಗ್ಬೇಕು. ಇಲ್ಲ ಡೈಮಂಡ್ ಇರುತ್ತೆ, ಅದರಲ್ಲಿ ಕಮ್ಮಿ ಅಂತ. ₹10 ಅನ್ಕೊಂಡ್ವಿ ಅನ್ಬೇಕಾದ್ ನಾವು. ಹಾಂ, ವಿಡಿಯೋ ಮಾಡ್ತಾ ಇದ್ದೀನಿ ಅಣ್ಣ. ಹಾಂ, ನಿಮ್ಮ ಅಂಗಡಿಗೆ ಬಂದು ಇಸ್ಕೊತಾರೆ ಅಂತ. ಇಲ್ಲ ಐತೆ ಉಂಟು ಮಾವಿನಕಾಯಿ, ಅದು ತೋಟಪುರಿ. ಇಲ್ಲಿ ಯಾರು ಇಲ್ಲ, ನಾವೇ ಕುತ್ಕೊಬಿಡೋಣ ಅಂಗಡಿಯಲ್ಲಿ. ಅಲ್ಲ, ಅಂಗಡಿಯಲ್ಲಿ ಯಾರು ಇಲ್ಲ, ನಾವೇ ಕುತ್ಕೊಳ್ಳೋಣ. ಅಜ್ಜಿ ಎಷ್ಟು ಅಜ್ಜಿ ಹೂವು? ಅಜ್ಜಿ ಹೂವು ಎಷ್ಟು? ಹೂವು ಎಷ್ಟು? ಮಲ್ಲಿಗೆ ಹೂವು? ಮಲ್ಲಿಗೆ ಹೂವು 20 ರೂಪಾಯಿ. 20 ರೂಪಾಯ? 10 ರೂಪಾಯಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದರೆ ಎಲ್ಲ ಮೊಟ್ಟೆ ಎಲ್ಲ ಫ್ರೀ ಕೊಡ್ತಾರೆ, ತಗೊಂಡೋಗಿ ಬಂದು. ಅಣ್ಣ ಮೊಟ್ಟೆ ಎಷ್ಟಣ್ಣ? ಮೊಟ್ಟೆ ಎಷ್ಟು? 5 ಕಾಲು. ಬನ್ನಿ ಫ್ರೆಂಡ್ಸ್, ಈ ಅಂಗಡಿಯಲ್ಲಿ ಮೊಟ್ಟೆ ಫ್ರೀ ಕೊಡ್ತಾರೆ. ಬೆಲ್ಲ ಅದು ಹೆಂಗೈತೆ ತೋರಿಸಿ ಫಸ್ಟು. ಬೆಲ್ಲ ಎಷ್ಟು? 70. 200
ರೂಪಾಯಿ ಅಂತೆ ಫ್ರೆಂಡ್ಸ್. ಎಲ್ಲ 1 ಕೆಜಿ 100 ಗ್ರಾಮ್ ಇದೆ, 64 ರೂಪಾಯಿ ಕೆಜಿ. 48 ರೂಪಾಯಿ ಏನು ಬೈದ 40 ರೂಪಾಯಿ ಬೆಸ್ಟ್ ಆಯಿತು. ಏನು ಕಮ್ಮಿ ಮಾಡಲ್ವಾ ನೋಡಿ ಫ್ರೆಂಡ್ಸ್. ಮನೆಗೆ ಇವತ್ತು ಚಿಕನ್ ಸಾರು ಅನ್ನ. ನಮ್ಮ ಲಾಗ್ ಇಲ್ಲೇ ಮುಗಿದು. ಓಕೆ, ಊಟ ಮಾಡಿಬಿಟ್ಟು ಎಲ್ಲರೂ ನಿದ್ದೆ ಮಾಡಿ. ಬಾಯ್, ಗುಡ್ ನೈಟ್. ನಾಳೆ ಸಿಗೋಣ.